Good morning, students. So welcome to the this math room. Today I am going to continue chapter ring theory. In this class, I discuss about the kernel of homomorphism. So see here, what is meant by kernel of homomorphism? Before going to the mathematical definition, I discuss one concept. I think that helps to understand the definition of kernel of homomorphism. So see here. So you are all know about the domain and codomain. So I already discussed it in my previous classes. So R and R dash are any two rings. So observe carefully. So R and R dash are any two rings. The R contains the elements 0, 1, 2, 3 like that. So and R dash contains the element 0 dash, A, B, C, D like that elements. So F is a homomorphism from R to R dash. ನೋಡಿ ಇದನ್ನ ಕರ್ನಲ್ ಆಫ್ ಹೋಮೋಮಾರ್ಫಿಸಮ್ ಅಂದ್ರೆ ಏನು ಹೆಸರೇ ಹೇಳುತ್ತೆ ಕರ್ನಲ್ ಆಫ್ ಹೋಮೋಮಾರ್ಫಿಸಮ್ ಅಂತ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಹೋಮೋಮಾರ್ಫಿಸಮ್ ಫಂಕ್ಷನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಜೊತೆಗೆ ಡೊಮೈನ್ ಮತ್ತು ಕೋಡೊಮೈನ್ ಅಂದರೆ ರಿಂಗ್ಸ್. ನಾನು ಹೋಮೋಮಾರ್ಫಿಸಮ್ ಆಗಿರಬೇಕು ಅಂದರೆ ಹೋಮೋಮಾರ್ಫಿಸಮ್ ಆಫ್ ಎ ರಿಂಗ್ ಅಂದ್ರೆ ಆರ್ ಮತ್ತು ಆರ್ ಡ್ಯಾಶ್ ಎರಡೂ ರಿಂಗ್ಸ್ ಆಗಿರಲೇಬೇಕು. ಸೊ ಅವೆರಡು ರಿಂಗ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. 0 ಇಸ್ ದ 0 ಎಲಿಮೆಂಟ್ ಆಫ್ ಆರ್, 0 ಡ್ಯಾಶ್ ಇಸ್ ದ 0 ಎಲಿಮೆಂಟ್ ಆಫ್ ಆರ್ ಡ್ಯಾಶ್. ಇದ್ರ ಬಗ್ಗೆನೂ ಕೂಡ ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ನಮಗೆ ಒಂದು ಕಾನ್ಸೆಪ್ಟ್ ಚೆನ್ನಾಗೇ ಗೊತ್ತು, 0 ಯಾವಾಗಲೂ 0 ಡ್ಯಾಶ್ಗೆ ಮ್ಯಾಪ್ ಆಗಿರುತ್ತೆ. 0 ಡ್ಯಾಶ್ ಇಸ್ ದ ಇಮೇಜ್ ಆಫ್ 0. ಸೊ ಹಾಗೆಯೇ ಇನ್ನೊಂದು ಯಾವುದೋ ಎಲಿಮೆಂಟ್ ಲೈಕ್ 2 ಅಂತ ಅಂದ್ಕೊಳ್ಳಿ. 2ನು 0 ಡ್ಯಾಶ್ಗೆ ಮ್ಯಾಪ್ ಆಗಿದೆ, 1 ಎಗೆ ಮ್ಯಾಪ್ ಆಗಿದೆ, 3 ಬಿಗೆ ಮ್ಯಾಪ್ ಆಗಿದೆ, 4 ಅಂತ ಅಂದ್ಕೊಳ್ಳಿ, 4 ಕೂಡ 0 ಡ್ಯಾಶ್ಗೆ ಮ್ಯಾಪ್ ಆಗಿದೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ 0 ಡ್ಯಾಶ್ಗೆ ಮ್ಯಾಪ್ ಆಗಿರುವಂಥ ಎಲಿಮೆಂಟ್ಸ್ಗಳು ಯಾವ್ಯಾವುದು? 0 ಡ್ಯಾಶ್ಗೆ ಮ್ಯಾಪ್ ಆಗಿದೆ, ನೆಕ್ಸ್ಟು 2 0 ಡ್ಯಾಶ್ಗೆ ಮ್ಯಾಪ್ ಆಗಿದೆ, 4 ಕೂಡ 0 ಡ್ಯಾಶ್ಗೆ ಮ್ಯಾಪ್ ಆಗಿದೆ, 4 ಕೂಡ 0 ಡ್ಯಾಶ್ಗೆ ಮ್ಯಾಪ್ ಆಗಿದೆ. ಈ 0 ಡ್ಯಾಶ್ಗೆ ಅಂದರೆ ಆರ್ ಡ್ಯಾಶ್ನಲ್ಲಿರುವಂಥ 0 ಎಲಿಮೆಂಟ್ಗೆ 0 ಡ್ಯಾಶ್ ಈಸ್ ನಥಿಂಗ್ ಬಟ್ ಆನ್ ದ 0 ಎಲಿಮೆಂಟ್ ಆಫ್ ಆರ್ ಡ್ಯಾಶ್. ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾಗೆ. ಆರ್ ಡ್ಯಾಶ್ನಲ್ಲಿ ಇರುವಂಥ 0 ಎಲಿಮೆಂಟ್ಗೆ ಆರಲ್ಲಿರುವಂಥ ಯಾವ್ಯಾವ ಎಲಿಮೆಂಟ್ಸು ಮ್ಯಾಪ್ ಆಗಿತ್ತೋ ಆ ಎಲಿಮೆಂಟ್ಸ್ಗಳ ಸೆಟ್ನ ನಾವು ಕರ್ನಲ್ ಆಫ್ ಹೋಮೋಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಸೊ ಕರ್ನಲ್ ಆಫ್ ಹೋಮೋಮಾರ್ಫಿಸಮ್ ಇಸ್ ನಥಿಂಗ್ ಬಟ್ ಅ ಸೆಟ್. ಇಟ್ ಈಸ್ ಅ ಸೆಟ್ ದಟ್ ಸೆಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ ಆಫ್ ಆರ್. The set contains the elements of R which is mapped to the 0 element of R dash. ಅಂದರೆ R dash ನಲ್ಲಿರುವಂಥ 0 ಎಲಿಮೆಂಟ್ಗೆ R ಅಲ್ಲಿರುವಂಥ ಯಾವ ನಂಬರ್ಸು ಮ್ಯಾಪ್ ಆಗಿರುತ್ತೋ ಅದನ್ನು ಆ ಸೆಟ್ನಲ್ಲಿ ಬರೆದ್ರೆ ಆ ಸೆಟ್ನ ನಾವು ಕರ್ನಲ್ ಆಫ್ ಹೋಮೋಮಾರ್ಫಿಸಮ್ ಅಂತ ಹೇಳಿ ಕರಿತೀವಿ. ಅಂದರೆ ಇಟ್ಸ್ ಅಂಡರ್ಸ್ಟುಡ್ ದ ಕರ್ನಲ್ ಆಫ್ ಹೋಮೋಮಾರ್ಫಿಸಮ್ ಈಸ್ ಎ ಸಬ್ಸೆಟ್ ಆಫ್ ಆರ್. ನಾನು ಪ್ರೀವಿಯಸ್ ಕ್ಲಾಸ್ನಲ್ಲಿ ಎಫ್ ಆಫ್ ಆರ್ ಅಂತ ಬರೆದಿದ್ದೆ. ಎಫ್ ಆಫ್ ಆರ್ ಅಂದರೆ ಇಮೇಜಸ್, ಅದು ಸೆಟ್ ಆಫ್ ಆಲ್ ಇಮೇಜಸ್ನ ಎಫ್ ಆಫ್ ಆರ್ ಅಂತ ಹೇಳಿ ಡಿನೋಟ್ ಮಾಡಿದ್ವಿ. ದಟ್ ಈಸ್ ಎ ಸಬ್ಸೆಟ್ ಆಫ್ ಆರ್ ಡ್ಯಾಶ್. ಬಟ್ ಕರ್ನಲ್ ಈಸ್ ಸಬ್ಸೆಟ್ ಆಫ್ ಆರ್. ಕನ್ಫ್ಯೂಸ್ ಮಾಡ್ಕೊಂಡ್ಬೇಡಿ, ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಕರ್ನಲ್ ಅಂದರೆ ಆರಲ್ಲಿರುವಂಥ ಎಲಿಮೆಂಟ್ಸನ್ನೇ ಯಾವ್ಯಾವುದು ಆರ್ ಡ್ಯಾಶ್ನಲ್ಲಿರುವಂಥ ಎಲಿಮೆಂಟ್ಸ್ಗೆ ಮ್ಯಾಪ್ ಆಗಿರುತ್ತೋ ಅದನ್ನು ನಾವು ಕರ್ನಲ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಎ ಕರ್ನಲ್ ಆಫ್ homomorphism. Is it clear? So see the mathematical definition. A homomorphism F from R to R dash where R and R dash are rings. So as usual ನಾನು ಏನು ಹೇಳಿದೆ ಅದನ್ನೇ, the subset K of a ring R. Observe carefully. The subset K of a ring R ನಾನು ಹೇಳಿದೆ. So that is subset of R ಅಂತ. ಸೊ ಅವರು ಅದನ್ನು ಹೇಳ್ತೀರಾ is defined by. ಹೇಗೆ ಡಿಫೈನ್ ಮಾಡ್ತಿದ್ದೀವಿ ಅಂದರೆ K is equal to X belongs to R. ಅಂದರೆ the elements which are present in R such that ಅಂದರೆ ಅದು ಏನು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ. ನಾವು ಸೆಟ್ಟಲ್ಲಿ ಈ ಥರ ಸಚ್ ದಟ್ ಅನ್ನೋದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಯಾವ ಕಂಡೀಷನ್ಸ್ ಹೇಳಬೇಕಾದ್ರೆ ನಾವು ಸಚ್ ದಟ್ನ ಯೂಸ್ ಮಾಡ್ತೀವಿ. ನೋಡಿ ಅಬ್ಸರ್ವ್ ಮಾಡಿ, ದ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಆರ್ ವಿಚ್ ಈಸ್ ಮ್ಯಾಪ್ ಟು 0 ಡ್ಯಾಶ್ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂದರೆ ಯಾವ್ದು 0 ಡ್ಯಾಶ್ ಬರುತ್ತೆ ಎಕ್ಸ್ ವ್ಯಾಲ್ಯೂ. ಇವಾಗ ನೋಡಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಡ್ಯಾಶ್, 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಪ್ಲಸ್ನಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಡ್ಯಾಶ್, 4ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಡ್ಯಾಶ್ ಬರುತ್ತಲ್ಲ ಅದು ಅಂದರೆ ಮ್ಯಾಪ್ ಆಗಿದೆ ಅಂತ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಡ್ಯಾಶ್ ಅಂದರೆ ಅದು ಮ್ಯಾಪಿಂಗ್ ಅಂತ. ಸೊ ಯಾವ್ಯಾವುದು 0 ಡ್ಯಾಶ್ಗೆ ಮ್ಯಾಪ್ ಆಗಿರುತ್ತೋ
ಆ ಎಲಿಮೆಂಟ್ಸ್ಗಳ ಸೆಟ್ಟೇನೆ ಕರ್ನಲ್ ಅಂತ. ವೇರ್ 0' is the 0 element of R' is called kernel of homomorphism. So clearly kernel of homomorphism is a non-empty subset of R. So kernel of homomorphism non-empty subset ಆಗಿರುತ್ತೆ. ಯಾಕೆ ಈ ನಾನ್ ಎಂಟಿ ಅನ್ನೋ ಕಾನ್ಸೆಪ್ಟ್ನ ಹೇಳಿದೆ ಅಂದರೆ, ನೀವು ಯಾವುದೇ ಹೋಮೋಮಾರ್ಫಿಸಮ್ನ ತಗೊಂಡ್ರೂ ಕೂಡ ಅದರಲ್ಲಿ 0' ಒಂದು ಎಲಿಮೆಂಟ್ ಮಸ್ಟ್ ಅಂಡ್ ಶುಡ್ ಮ್ಯಾಪ್ ಆಗೇ ಆಗಿರುತ್ತೆ. ಅದು ಯಾವುದು ಅಂದರೆ 0 element of R. 0 element of R is always mapped to the 0 element of R'. So that is already proved in my previous classes. Is it clear? So previous class ನಲ್ಲಿ ನಾನು ಅದನ್ನು ಆಲ್ರೆಡಿ ಪ್ರೂವ್ ಮಾಡಿಬಿಟ್ಟಿದ್ದೀನಿ. R' ನಲ್ಲಿರುವಂಥ 0 ಎಲಿಮೆಂಟ್ಗೆ R ನಲ್ಲಿರುವಂಥ 0 ಎಲಿಮೆಂಟು ಮ್ಯಾಪ್ ಆಗಿರುತ್ತೆ ಅಂತ. ಸೊ ಹಾಗಾಗಿ ಕರ್ನಲಲ್ಲಿ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಮಸ್ಟ್ ಅಂಡ್ ಶುಡ್ ಇದ್ದೇ ಇರುತ್ತೆ. ಅದು ಯಾವುದು ಅಂದರೆ 0 element of R. 0 element of R ಕರ್ನಲಲ್ಲಿ ಮಸ್ಟ್ ಅಂಡ್ ಶುಡ್ ಇರೋದ್ರಿಂದ ಅದು ನಾನ್ ಎಂಟಿ ಸಬ್ಸೆಟ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಹೇಳಿರೋದು ಕ್ಲಿಯರ್ಲಿ ಕರ್ನಲ್ ಆಫ್ ಹೋಮೋಮಾರ್ಫಿಸಮ್ ಇಸ್ ಅ ನಾನ್ ಎಂಟಿ ಸಬ್ಸೆಟ್ ಆಫ್ R ಅಂತ. ಅರ್ಥ ಆಯ್ತಾನ ಹೇಳಿದ್ದು? ಫೈನ್. ಇದರಲ್ಲಿ ಒಂದಷ್ಟು ಪ್ರಾಪರ್ಟೀಸ್ ಅಂದರೆ ಥಿಯರಮ್ಸ್ ಇದೆ, ಅದನ್ನು ಪ್ರೂಫ್ ಮಾಡೋಣ. ಓಕೆನಾ? ಓಕೆ ಸ್ಟೂಡೆಂಟ್ಸ್, ಸಿ ದ ಥಿಯರಮ್. ದ ಫಸ್ಟ್ ಥಿಯರಮ್ ಈಸ್, ದ ಸ್ಟೇಟ್ಮೆಂಟ್ ಆಫ್ ದ ಫಸ್ಟ್ ಥಿಯರಮ್ ಈಸ್, if f from R to R' is a homomorphism of a ring R into R' with kernel K, then prove the following ಅಂತ ಇದೆ. ಸೊ ಅವ್ರು ಹೇಳಿದಾರೆ ಎಫ್ ಇಸ್ ಎ ಹೋಮೋಮಾರ್ಫಿಸಮ್ ಅಂತ. ಸೊ ನೆಕ್ಸ್ಟ್ ವಿತ್ ಕರ್ನಲ್ ಕೆ ಅಂತ ಹೇಳ್ತಾರೆ, ಕೆ ಇಸ್ ಎ ಕರ್ನಲ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನಾವೇನಂತ ಹೇಳಿ ಪ್ರೂಫ್ ಮಾಡಬೇಕಂದ್ರೆ ಕೆ ಇಸ್ ಎ ಸಬ್ರಿಂಗ್ ಆಫ್ ಆರ್ ಅಂತ ಹೇಳಿ ಪ್ರೂಫ್ ಮಾಡಬೇಕಂದ್ರೆ ಕರ್ನಲ್ ಇಸ್ ಎ ಸಬ್ರಿಂಗ್ ಆಫ್ ಆರ್ ಆಗಿರುತ್ತೆ. ಹಾಗೆ ಇಟ್ ಇಸ್ ಅನ್ ಐಡಿಯಲ್ ಆಫ್ ಆರ್ ಆಗಿರುತ್ತೆ. ಯಾವಾಗ ಅಂದರೆ ಹೋಮೋಮಾರ್ಫಿಸಮ್ ಎಫ್ ಫ್ರಮ್ ಆರ್ ಟು R' ಇಸ್ ಹೋಮೋಮಾರ್ಫಿಸಮ್ ಆಗಿ ಕೆ ಕರ್ನಲ್ ಆಗಿದ್ರೆ ಆಟೋಮೆಟಿಕಲಿ ಕರ್ನಲ್ಲು ಆರ್ಗೆ ಸಬ್ರಿಂಗ್ ಆಗಿರುತ್ತೆ, ಹಾಗೆ ಐಡಿಯಲ್ ಕೂಡ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ 1 by 1 ಪ್ರೂಫ್ ಮಾಡ್ತಾ ಹೋಗೋಣ. ಫಸ್ಟ್ ಇಲ್ಲಿ ನಾವು ಕೆ ಇಸ್ ಎ ಸಬ್ರಿಂಗ್ ಆಫ್ ಆರ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಕೆ ಇಸ್ ಎ ಸಬ್ರಿಂಗ್ ಆಫ್ ಆರ್ ಅಂತ ಹೇಳಿ ಪ್ರೂಫ್ ಮಾಡಬೇಕಾದ್ರೆ ಸಬ್ರಿಂಗ್ ಅಂತ ಹೇಳಿ ಯಾವಾಗ ನೀವು ಕರೆಯೋದು? ವೆನ್ ಡು ಯು ಸೇ ಅ ಸೆಟ್ ಇಸ್ ಅ ಸಬ್ರಿಂಗ್ ಆಫ್ ಅ ರಿಂಗ್ ಅಂತ ಹೇಳಿದ್ರೆ ಫಸ್ಟ್ ಅದು ನಾನ್ ಎಂಟಿ ಸಬ್ಸೆಟ್ ಆಗಿರಬೇಕು. ಆ್ಯಂಡ್ ದೆನ್ ಎರಡು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು. ಅದೇನಂದರೆ ಫಾರ್ ಆಲ್ ಎ ಕಾಮ ಬಿ ಬಿಲಾಂಗ್ಸ್ ಟು ಎಸ್, ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್, ಹಾಗೆ ಎ ಕಾಮ ಬಿ ಬಿಲಾಂಗ್ಸ್ ಟು ಎಸ್, ಎ ಇಂಟು ಬಿ ಬಿಲಾಂಗ್ಸ್ ಟು ಎಸ್ ಅಂತ. ಯಾವಾಗ ಅವೆರಡೂ ಕಂಡೀಷನ್ಸು ಸ್ಯಾಟಿಸ್ಫೈ ಆಗುತ್ತೆ ಆಗ ಆ ನಾನ್ ಎಂಟಿ ಸಬ್ಸೆಟ್ನ ಸಬ್ರಿಂಗ್ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ ಕೆ ಇಸ್ ಎ ಸಬ್ರಿಂಗ್ ಆಫ್ ಆರ್ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂದರೆ ಕೆ ಇಸ್ ಎ ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್ ಅಂತ ಹೇಳಬೇಕು. ಸೊ ಕ್ಲಿಯರ್ಲಿ ನೋ ಡೌಟ್ ಕೆ ಇಸ್ ಎ ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್. ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್. ಇದು ಹೇಗೆ ಹೇಳ್ತೀರಾ ಸರ್ ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್ ಅಂದರೆ? ಬಿಕಾಸ್ ಎಫ್ ಆಫ್ 0 ಈಸ್ ಆಲ್ವೇಸ್ ಮ್ಯಾಪ್ ಟು 0'. ಸೊ 0 ಬಿಲಾಂಗ್ಸ್ ಟು ಆರ್ ಆಗಿರುತ್ತೆ. ಸೊ ದೇರ್ ಫೋರ್ ಇಟ್ ಈಸ್ ಎ ನಾನ್ ಎಂಟಿ ಸಬ್ಸೆಟ್. 0 ಬಿಲಾಂಗ್ಸ್ ಟು ಕೆ ಆಯಿತು. ಯಾಕೆ ಅಂದರೆ ನಾನು ಹೀಗೆ ತಾನೇ ಹೇಳಿದೆ 0' ಯಾವ್ದು ಮ್ಯಾಪ್ ಆಗಿರುತ್ತೋ ಅದೆಲ್ಲ ಕರ್ನಲಲ್ಲಿರುತ್ತೆ ಅಂತ. ಸೊ 0 ಮ್ಯಾಪ್ ಆಗಿರುತ್ತೆ, ಹಾಗಾಗಿ ದಟ್ ಈಸ್ ಪ್ರೆಸೆಂಟ್ ಇನ್ ಕೆ. ದೇರ್ ಫೋರ್ ಕೆ ಇಸ್ ಎ ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್. ಇದನ್ನೇನು ಬರೀಲೇಬೇಕಂತೇನಿಲ್ಲ, ಅದನ್ನೇ ಡೈರೆಕ್ಟಾಗಿ ಹೇಳಿದ್ರು ಆಯಿತು. ನೆಕ್ಸ್ಟು ನಾವು ಎರಡು ಕಂಡೀಷನ್ನ ಪ್ರೂಫ್ ಮಾಡಬೇಕು. ಏನು ಕಂಡೀಷನ್ ಅಂದರೆ ಫಾರ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಕೆ ಅಂತ ಚೂಸ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಕೆ ಅಂತ ಹೇಳಿ ಪ್ರೂಫ್ ಮಾಡ್ತಾ ಇದ್ದೀನಿ. ತಗೊತಾ ಇದ್ದೀನಿ. ನೆಕ್ಸ್ಟ್ ನಾನು ಏನಂತ ಪ್ರೂಫ್ ಮಾಡಬೇಕಂದ್ರೆ ಎಕ್ಸ್ ಮೈನಸ್ ವೈ ಬಿಲಾಂಗ್ಸ್ ಟು ಕೆ, ಹಾಗೆ ಎಕ್ಸ್ ಇಂಟು ವೈ ಬಿಲಾಂಗ್ಸ್ ಟು ಕೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಇವೆರಡು ನಾನು ಪ್ರೂಫ್ ಮಾಡಿದ್ರೆ ದೆನ್ ಕ್ಲಿಯರ್ಲಿ ವಿ ಕ್ಯಾನ್ ಸೇ ದಟ್ ಕೆ ಇಸ್ ಅ ಸಬ್ರಿಂಗ್ ಆಫ್ ಆರ್. ಸೊ ಹಾಗಂತ ಹೇಳ್ಬೋದು ಸಬ್ರಿಂಗ್ ಆಫ್ ಆರ್ ಅಂತ. ಸೊ ಹಾಗಿದ್ರೆ ಹೇಗೆ ಪ್ರೂಫ್ ಮಾಡಬೇಕು ಅಂತ ನೋಡಿ. ಎಕ್ಸ್ ಮೈನಸ್ ವೈ ಬಿಲಾಂಗ್ಸ್ ಟು ಕೆ ಅಂದರೆ ಇದನ್ನು ನಾನು ಪ್ರೂಫ್ ಮಾಡಬೇಕು ಅಂದರೆ ಏನಂತ ಪ್ರೂವ್ ಮಾಡಬೇಕು? ಕರ್ನಲಲ್ಲಿ ಯಾವಾಗ ಒಂದು ಎಲಿಮೆಂಟ್ ಪ್ರೆಸೆಂಟ್ ಇರುತ್ತೆ. ಸೊ ಯಾವಾಗ ಒಂದು ಎಲಿಮೆಂಟು ಕರ್ನಲಲ್ಲಿ ಪ್ರೆಸೆನ್ಸ್ ಆಗುತ್ತೆ ಅಂದರೆ ಆ ಎಲಿಮೆಂಟು R' ನಲ್ಲಿರುವಂಥ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿದ್ರೆ ಅಂದರೆ ದಟ್ ಮೀನ್ಸ್ ಎಫ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 0' ಆಗಿದ್ರೆ, ಎಫ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 0' ಆಗಿದ್ರೆ ಆಗ ಎಕ್ಸ್ ಮೈನಸ್ ವೈ ಕೆ ನಲ್ಲಿರುತ್ತೆ. ಅಂದರೆ ಎಕ್ಸ್ ಮೈನಸ್ ವೈ 0 ಎಲಿಮೆಂಟ್ ಆಫ್ R' ಗೆ ಮ್ಯಾಪ್ ಆಗಿದೆ ಅಂತ ಅರ್ಥ. ನಾನು ಅವಾಗಲೇ ತಾನೇ ಹೇಳಿದೆ. ಸೊ R' ನಲ್ಲಿರುವಂಥ 0 ಎಲಿಮೆಂಟ್ಗೆ ಯಾವ್ಯಾವ ಎಲಿಮೆಂಟ್ ಮ್ಯಾಪ್ ಆಗಿರುತ್ತೋ ಆ ಎಲ್ಲ ಎಲಿಮೆಂಟು ಕರ್ನಲಲ್ಲಿರುತ್ತೆ ಅಂತ.
ಸೊ ಈ ಎಕ್ಸ್ ಮೈನಸ್ ವೈ ಝೀರೋ ಡ್ಯಾಶಿಗೆ ಮ್ಯಾಪ್ ಆಗಿದೆ ಅಂದರೆ ಆಗ ಅದು ಕರ್ನಲಲ್ಲಿ ಪ್ರೆಸೆನ್ಸ್ ಆಗಿರುತ್ತೆ. ಸೊ ನಾನು ಇದನ್ನು ಪ್ರೂಫ್ ಮಾಡಬೇಕು ಅಂದರೆ ಇದನ್ನು ಪ್ರೂವ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಝೀರೋ ಡ್ಯಾಶ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಫೈನ್. ಈಗ ನೋಡಿ, ಫಾರ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಕೆ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಝೀರೋ ಡ್ಯಾಶ್ ಬಿಲಾಂಗ್ಸ್ ಟು ಆರ್ ಡ್ಯಾಶ್ ಅಂತ ಹೇಳೋಣ. ಸೊ ಈ ಎಕ್ಸ್ ಮತ್ತು ವೈ ಎರಡೂ ಕೂಡ ಕರ್ನಲಲ್ಲಿದೆ ಅಂದರೆ, ಎಕ್ಸ್ ಮತ್ತು ವೈ ಎರಡೂ ಕೂಡ ಕರ್ನಲಲ್ಲಿದೆ ಅಂದರೆ ಅದು ಆಟೋಮೆಟಿಕಲಿ ಝೀರೋ ಡ್ಯಾಶಿಗೆ ಮ್ಯಾಪ್ ಆಗಿರಲೇಬೇಕು. ಅದು ಮ್ಯಾಪ್ ಆಗಿದ್ರೆ ಮಾತ್ರನೇ ಕರ್ನಲಲ್ಲಿರೋದಕ್ಕೆ ಸಾಧ್ಯ. ಸೊ ಹಾಗಾಗಿ ನಾನು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಡ್ಯಾಶ್ ಆ್ಯಂಡ್ ಎಫ್ ಆಫ್ ವೈ ಇಸ್ ಈಕ್ವಲ್ ಟು ಝೀರೋ ಡ್ಯಾಶ್ ಅಂತ ಹೇಳಿ ಬರಿತಾ ಇದ್ದೀನಿ. ಸೊ ಒಟ್ಟಿಗೆ ಇದನ್ನು ಬರೆದ್ಬಿಡ್ತೀನಿ, ಆಮೇಲೆ ಅದನ್ನು ಪ್ರೂಫ್ ಮಾಡ್ತಾ ಹೋಗೋಣ 1 2 ಅಂತ. ಸೊ ಇದು ಹೇಳಿದ ಅರ್ಥ ಆಯ್ತಾ? ಇದೆಲ್ಲರಿಗೂ ಓದಾಯ್ತಾ? ನೆಕ್ಸ್ಟ್ ನೋಡಿ, ಸೊ ಫಸ್ಟ್ ಪಾರ್ಟ್ ಸಬ್ರಿಂಗ್ ಅಂತ ಹೇಳೋದಕ್ಕೆ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಮೈನಸ್ ವೈನ ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ ಈಕ್ವಲ್ ಟು ಝೀರೋ ಡ್ಯಾಶ್ ಅಂತ ಹೇಳಿ ಪ್ರೂಫ್ ಮಾಡ್ಬೇಕು ನಾನು. ಸೊ ಹಾಗಾಗಿ ಅದನ್ನೇ ಕನ್ಸಿಡರ್ ಮಾಡ್ತಾ ಇದ್ದೀನಿ, ಎಫ್ ಆಫ್ ಎಕ್ಸ್ ಮೈನಸ್ ವೈನ. ಎಫ್ ಹೋಮೋಮಾರ್ಫಿಸಮ್ ಆಗಿರೋದ್ರಿಂದ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಎಫ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ವೈ ಅಂತ. ಎಫ್ ಇಸ್ ಅನ್ ಹೋಮೋಮಾರ್ಫಿಸಮ್, ನೀವು ಇಲ್ಲಿ ಬರೀಬೇಕು ಬಿಕಾಸ್ ಎಫ್ ಈಸ್ ಹೋಮೋಮಾರ್ಫಿಸಮ್ ಅಂತ. ಸೊ ಎಫ್ ಈಸ್ ಹೋಮೋಮಾರ್ಫಿಸಮ್ ಅಂತ ಹೇಳಿ. ಸೊ ದಟ್ಸ್ ವೈ f of x minus y can be written as f of x minus f of y. Then that implies f of x minus y is equal to f of x means 0 dash minus f of y is also nothing but 0 dash because x and y are the elements of the kernel. That means x and y map to 0 dash. That's why f of x is equal to 0 dash and f of y is also 0 dash. So 0 dash minus 0 dash means 0 dash itself. So f of x minus y is equal to 0 dash. This means this x minus y is mapped to 0 element of r dash. X minus y is mapped to 0 element of r dash. That means x minus y is an element of k. ನೋಡಿ, f of x minus y is equal to 0 dash ಅಂತ ಬರ್ತಿದೆ ಅಂದರೆ x minus y ಅನ್ನೋದು 0 element of r dash ಗೆ ಮ್ಯಾಪ್ ಆಗಿದೆ ಅಂತ. ಸೊ 0 element of r dash ಗೆ ಮ್ಯಾಪ್ ಆಗಿದೆ ಅಂದರೆ ಅದು ಕರ್ನಲ್ ಅಲ್ಲಿ ಇದೆ ಅಂತ ಅರ್ಥ. ಗೊತ್ತಾಯ್ತಾ ಹೇಳಿದ್ದು? ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಕೆ ಅಂತ ಚೂಸ್ ಮಾಡಿದ್ವಿ, ಎಕ್ಸ್ ಮೈನಸ್ ವೈ ಬಿಲಾಂಗ್ಸ್ ಟು ಕೆ ಅಂತ ಹೇಳಿ ಪ್ರೂಫ್ ಮಾಡಿದ್ವಿ. ಸಬ್ರಿಂಗ್ ನ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಅಗೈನ್. ಸೊ ಎಫ್ ಆಫ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 0 ಡ್ಯಾಶ್ ಅಂತ ಹೇಳಿ ಪ್ರೂಫ್ ಮಾಡಿದ್ರೆ, ಎಫ್ ಆಫ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು 0 ಡ್ಯಾಶ್ ಅಂತ ಹೇಳಿ ಪ್ರೂಫ್ ಮಾಡಿದ್ರೆ ಆಗ ಎಕ್ಸ್ ಇಂಟು ವೈ ಬಿಲಾಂಗ್ಸ್ ಟು ಕೆ ಅಂತ ಹೇಳ್ಬೋದು. ಸೊ ಹಿಯರ್ ಆಲ್ಸೋ ಐ ಯೂಸ್ f is homomorphism. That's why f of x into y is nothing but f of x into f of y. So ಈ ಫಾರ್ಮೆಟ್ ನಲ್ಲಿ ಬರೀಬಹುದು. That implies f of x into y is equal to f of x means 0 dash into 0 dash. Then that implies f of x into y is equal to 0 dash. So no doubt this x into y is mapped to 0 element of r dash. Therefore x into y belongs to k. Thus k is a subring of r. ಅರ್ಥ ಆಯ್ತಾ ನಾ ಹೇಳಿದ್ದು? ಸಬ್ರಿಂಗ್ ಆಫ್ ಆರ್ ಆಗಿರುತ್ತೆ. ಯಾಕಾಗಿರುತ್ತೆ ಅಂದ್ರೆ ಸೇಮ್ ನೋಡಿ, ಅದೆರಡು ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡ್ತಿದೆ. ಅರ್ಥ ಆಯ್ತಾ ನಾ ಹೇಳಿದ್ದು? ನೆಕ್ಸ್ಟ್ ಐಡಿಯಲ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಐಡಿಯಲ್ ಅಂತ ಹೇಳೋದಕ್ಕೂ ಸಬ್ರಿಂಗ್ ನ ಒಂದು ಪ್ರಾಪರ್ಟಿ ಸೇಮ್ ಇರುತ್ತೆ. ಅದೇನಂದ್ರೆ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಎಸ್, ಎಕ್ಸ್ ಮೈನಸ್ ವೈ ಬಿಲಾಂಗ್ಸ್ ಟು ಎಸ್ ಅಂತ. ಸೊ ಹಾಗಾಗಿ ನಾನು ಸಬ್ರಿಂಗ್ ಏನು ಪ್ರೂಫ್ ಮಾಡಿದ್ದೆ ಫಸ್ಟ್ ಒನ್ ಅದನ್ನು ಆಸ್ ಇಟ್ ಈಸ್ ಹಾಗೆ ಉಳಿಸಿದ್ದೀನಿ. ನೆಕ್ಸ್ಟ್ ನಾನು ಲೆಫ್ಟ್ ಐಡಿಯಲ್ ರೈಟ್ ಐಡಿಯಲ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ನಿಮಗೆಲ್ಲ ಗೊತ್ತಾ ಇದೆ, ಎಕ್ಸ್ ಬಿಲಾಂಗ್ಸ್ ಟು ಎಸ್, ಆರ್ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಇಂಟು ಆರ್ ಬಿಲಾಂಗ್ಸ್ ಟು ಎಸ್ ಆಗಿದ್ರೆ ಆಗ ನಾವು ರೈಟ್ ಐಡಿಯಲ್ ಅಂತ ಹೇಳಿ ಕರಿತೀವಿ. ಅದೇ ಆರ್ ಇಂಟು ಎಕ್ಸ್ ಬಿಲಾಂಗ್ಸ್ ಟು ಎಸ್ ಆದರೆ ಲೆಫ್ಟ್ ಐಡಿಯಲ್ ಅಂತ ಹೇಳಿ ಕರಿತೀವಿ. ಅವೆರಡೂ ಸ್ಯಾಟಿಸ್ಫೈ ಆದರೆ ಆಗ ನಾವು ಐಡಿಯಲ್ ಅಂತ ಹೇಳಿ ಕರಿತೀವಿ. ಹೌದಲ್ವಾ? ಸೊ ಐಡಿಯಲ್ ಬಗ್ಗೆ ಗೊತ್ತಿದ್ರೆ ನನ್ನ ಪ್ರೀವಿಯಸ್ ಕ್ಲಾಸಸ್ದು ಏನಿದೆ ಅದು ಗೊತ್ತಿದ್ರೆ ಇದು ಅರ್ಥ ಆಗುತ್ತೆ. ಸೊ ಅದು ಗೊತ್ತಿಲ್ಲ ಅಂದರೆ ಒಂದ್ಸತಿ ಆ ವಿಡಿಯೋನ ನೋಡಿ ಕ್ಲಾರಿಟಿ ಸಿಗುತ್ತೆ. ಸೊ ಫೈನ್, ಇಲ್ಲಿ ಆಸ್ ಇಟ್ ಈಸ್ ಎಕ್ಸ್ ಬಿಲಾಂಗ್ಸ್ ಟು ಕೆ, ಕೆನ ನಾನು ಐಡಿಯಲ್ ಅಂತ ಹೇಳಿ ಪ್ರೂಫ್ ಮಾಡ್ತಿರೋದ್ರಿಂದ ಕೆನಲ್ಲಿರೋವಂಥದ್ದು ಒಂದು ಎಲಿಮೆಂಟು, ರಿಂಗಲ್ಲಿರೋವಂಥ ಒಂದು ಎಲಿಮೆಂಟ್ನ ಚೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಎಕ್ಸ್ ಇಂಟು ಆರ್ ಬಿಲಾಂಗ್ಸ್ ಟು ಕೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹಾಗಾಗಿ ಎಫ್ ಆಫ್ ಎಕ್ಸ್ ಇಂಟು ಆರ್ ಇಸ್ ಈಕ್ವಲ್ ಟು 0 ಡ್ಯಾಶ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದಕ್ಕೆ ನಾನು ಎಫ್ ಆಫ್ ಎಕ್ಸ್ ಇಂಟು ಆರ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಸೊ ಎಫ್ ಹೋಮೋಮಾರ್ಫಿಸಮ್ ಆಗಿರೋದ್ರಿಂದ ಎಫ್ ಆಫ್ ಎಕ್ಸ್ ಇಂಟು ಆರ್ನ ಎಫ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಆರ್ ಅಂತ ಹೇಳಿ ಬರೀಬೋದು. ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ 0 ಡ್ಯಾಶ್,
ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ 0 ಸೊ ಇದು ಅಷ್ಟೇ ಪ್ರೀವಿಯಸ್ ಒನಲ್ಲಿ ಏನು ಹೇಳಿದ್ದೆ ಅದನ್ನೇ ಸೊ 0 ಇಂಟು ಎಫ್ ಆಫ್ ಆರ್ ಇಸ್ ನಥಿಂಗ್ ಬಟ್ 0 ಇಟ್ ಸೆಲ್ಫ್ ಸೊ ಎಕ್ಸ್ ಇಂಟು ಆರ್ ಇಸ್ ಮ್ಯಾಪ್ ಟು 0 ಎಲಿಮೆಂಟ್ ಆಫ್ ಆರ್ ಡ್ಯಾಶ್ ಮೀನ್ಸ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಕರ್ನಲ್ ಸೊ ಆಸ್ ಇಟ್ ಈಸ್ ಸೇಮ್ ವೇನಲ್ಲಿ ಆರ್ ಇಂಟು ಎಕ್ಸ್ ಬಿಲಾಂಗ್ಸ್ ಟು ಕೆ ಆಗಿರುತ್ತೆ ಸೊ ರೈಟ್ ಐಡಿಯಲ್ ಮತ್ತು ಲೆಫ್ಟ್ ಐಡಿಯಲ್ ಎರಡೂ ಸ್ಯಾಟಿಸ್ಫೈ ಆಗ್ತಿರೋದ್ರಿಂದ ಕೆ ಇಸ್ ಅನ್ ಐಡಿಯಲ್ ಆಫ್ ಆರ್ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ ಅರ್ಥ ಆಯ್ತಾ ನಾ ಹೇಳಿದ್ದು ಓಕೆ ಸ್ಟೂಡೆಂಟ್ಸ್ ದ ನೆಕ್ಸ್ಟ್ ಥಿಯರಮ್ ಈಸ್ ಇಫ್ ಎಫ್ ಫ್ರಮ್ ಆರ್ ಟು ಆರ್ ಡ್ಯಾಶ್ ಇಸ್ ಅ ಹೋಮೋಮಾರ್ಫಿಸಮ್ ಆಫ್ ಅ ರಿಂಗ್ ಆರ್ ಇಂಟು ಆರ್ ಡ್ಯಾಶ್ ವಿತ್ ಕರ್ನಲ್ ಕೆ ಸೊ ಅಂದರೆ ಹೋಮೋಮಾರ್ಫಿಸಮ್ ಆಗಿದೆ ಕರ್ನಲ್ ಇದೆ ದೆನ್ ಪ್ರೂವ್ ದಟ್ ಎಫ್ ಈಸ್ 1 ಇಫ್ ಅಂಡ್ ಓನ್ಲಿ ಇಫ್ ಕೆ ಈಸ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ ಅಂದ್ರೆ ಮ್ಯಾಪಿಂಗು 1 ಫಂಕ್ಷನ್ ಆಗಿರುತ್ತೆ ಎಫ್ ಇಸ್ ಎ 1 ಫಂಕ್ಷನ್ ಯಾವಾಗ ಅಂದರೆ ಕರ್ನಲಲ್ಲಿ 0 ಮಾತ್ರ ಇದ್ದರೆ ಹಾಗೆ ಕರ್ನಲಲ್ಲಿ 0 ಮಾತ್ರ ಇದೆ ಅಂದರೆ ಎಫ್ 1 ಆಗಿರುತ್ತೆ ಅಂತ ಕಾನ್ವರ್ಸ್ ಪಾರ್ಟ್ ಕೂಡ ನಾವಿಲ್ಲಿ ಪ್ರೂಫ್ ಮಾಡಬೇಕು ಸೊ ಏನಿದು 1 ಫಂಕ್ಷನ್ ಅಂದರೆ ಸೊ 1 ಫಂಕ್ಷನ್ ಅಂದರೆ ಅಬ್ಸರ್ವ್ ಮಾಡಿ ಸೊ ಇಟ್ ಈಸ್ ಆರ್ ಅಂಡ್ ಆರ್ ಡ್ಯಾಶ್ 0 1 2 3 0 ಎ ಬಿ ಸಿ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ 1 ಫಂಕ್ಷನ್ ಅಂದರೆ ಹೀಗೆ ಒಂದೊಂದೇ ಮ್ಯಾಪ್ ಆಗಿರಬೇಕು ಜೊತೆಗೆ 0 ಇವಾಗ ನೋಡಿ 0 ಈಸ್ ಮ್ಯಾಪ್ ಟು 0 1 ಈಸ್ ಮ್ಯಾಪ್ ಟು ಎ ಅಂತ ಹೇಳ್ತಾ ಇದ್ದೀವಿ ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಮ್ಯಾಪ್ ಆಗಿರಬೇಕು ಇವಾಗ ಈ ಥರ ಬರೋದು 0 1 2 3 ಇದ್ದು ಇಲ್ಲಿ 0 ಎ ಬಿ ಸಿ ಅಂತಿದ್ರೆ 0 ಈಸ್ ಮ್ಯಾಪ್ ಟು 0 1 ಈಸ್ ಮ್ಯಾಪ್ ಟು 0 ಎ 2 ಈಸ್ ಮ್ಯಾಪ್ ಟು ಎ ಅಂತ ಹೇಳಿ ಬರೋ ಹಾಗಿಲ್ಲ ಎರಡು ಎಲಿಮೆಂಟ್ಗೆ ಒಂದೇ ಇಮೇಜ್ ಇರ್ಕೂಡ್ದು ಒಂದೊಂದು ಎಲಿಮೆಂಟ್ಗೆ ಒಂದೊಂದೇ ಇಮೇಜು ಅದು ಎಲ್ಲದಕ್ಕೂ ಡಿಫ್ರೆಂಟ್ ಇಮೇಜಸ್ ಎಕ್ಸಿಸ್ಟೆನ್ಸ್ ಆಗ್ತಿದ್ರೆ ಆಗ ನಾವು ಅದನ್ನು 1 ಫಂಕ್ಷನ್ ಅಂತ ಹೇಳಿ ಕರಿತೀವಿ ಸೊ ಇದನ್ನು 1 ಫಂಕ್ಷನ್ ಅಂತ ಹೇಳಿ ಕರಿತೀವಿ ನೋಡಿ ಇವಾಗ 0 ಮ್ಯಾಪ್ ಆಗಿರುವಂಥ 0 ಮಾತ್ರನೇ ಅದು ಬಿಟ್ಟರೆ ಇನ್ಯಾವುದೂ ಮ್ಯಾಪ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಇನ್ ಕೇಸ್ ಯಾವುದಾದ್ರೂ ಬೇರೆದು ಮ್ಯಾಪ್ ಆಗಿ ಬಂದುಬಿಟ್ರೆ ಅವಾಗ ಆಟೋಮೆಟಿಕಲಿ ಅದು 1 ಆಗಲ್ಲ ಅಂದರೆ ಕರ್ನಲಲ್ಲಿ ಎಲಿಮೆಂಟ್ನ ನಾವು ಯಾವ್ದು ಬರೆಯೋದು ಆರ್ ಡ್ಯಾಶ್ನಲ್ಲಿರುವಂಥ 0 ಎಲಿಮೆಂಟ್ಗೆ ಯಾವ್ದು ಮ್ಯಾಪ್ ಆಗಿರುತ್ತೋ ಅದನ್ನು ನಾವು ಕರ್ನಲಲ್ಲಿ ಬರಿತೀವಿ ಆರ್ ಡ್ಯಾಶ್ನಲ್ಲಿರುವಂಥ 0 ಎಲಿಮೆಂಟ್ಗೆ ಮ್ಯಾಪ್ ಆಗಿರೋದು ಯಾವುದು 0 ಮಾತ್ರ 0 ಬಿಟ್ಟು ಇನ್ಯಾವುದು ಮ್ಯಾಪ್ ಆಗಿಲ್ಲ 0 ಬಿಟ್ಟು ಇನ್ಯಾವುದಾದ್ರೂ ಮ್ಯಾಪ್ ಆದರೆ 1 ಆಗಲ್ಲ ಅರ್ಥ ಆಗ್ತಾ ಜನ ಹೇಳ್ತಿರೋದು ಸೊ 0 ಮಾತ್ರ ಇದೆ ಅಂದರೆ ಅದು ಆಟೋಮೆಟಿಕಲಿ 1 ಆಗಿರುತ್ತೆ ಅಂತ ಹೇಳಿ ನಾವಿದು ಥಿಯರಮ್ನ ಇಲ್ಲಿ ಪ್ರೂಫ್ ಮಾಡಬೇಕಾಗಿರೋದು ಸೊ ಮ್ಯಾಥಮೆಟಿಕಲ್ ಆಗಿ ನಾವು 1 ಅಂತ ಯಾವಾಗ ಹೇಳ್ತೀವಿ ಅಂತ ಸೊ ಎ ಕಾಮ ಬಿ ಈಸ್ ಅನ್ ಎಲಿಮೆಂಟ್ ಆಫ್ ಡೊಮೈನ್ ಎ ಆ್ಯಂಡ್ ಬಿ ಆರ್ ದ ಎಲಿಮೆಂಟ್ಸ್ ಆಫ್ ಡೊಮೈನ್ ಆಗಿದ್ರೆ ನೆಕ್ಸ್ಟ್ when do you say a mapping f from r to r dash is an 1 means that must satisfies one condition that is f of a is equal to f of b implies a is equal to b if a function f satisfies this condition then clearly we say that function is an 1 function f of a is equal to f of b implies a is equal to b ಆಗಿದ್ರೆ ಅಥವಾ a is equal to b ಅಂತ ಚೂಸ್ ಮಾಡಿ f of a is equal to f of b ಅನ್ನೋದು ಸ್ಯಾಟಿಸ್ಫೈ ಆದರೆ ಆಗ ನಾವು ಆ ಫಂಕ್ಷನ್ನ 1 ಅಂತ ಹೇಳಿ ಕರಿತೀವಿ ಅರ್ಥಾತ್ ಇಮೇಜಸ್ ಈಕ್ವಲ್ ಆದರೆ ಎಲಿಮೆಂಟ್ಸು ಈಕ್ವಲ್ ಆಗಿರುತ್ತೆ ನಮಗೆ ಇವಾಗ ಇಲ್ಲಿ ಎರಡು ಇಮೇಜಸ್ನ ನಾನು ಸೇಮ್ ತಗೊಂಡು ಎಲಿಮೆಂಟ್ ಡಿಫ್ರೆಂಟಾಗಿ ಬಂದರೆ ಎಲಿಮೆಂಟ್ಸ್ ಅಂದರೆ ಇದು ಡೊಮೈನಲ್ಲಿರುವಂಥ ಎಲಿಮೆಂಟ್ಸು ಇಮೇಜಸ್ ಅಂದರೆ ಆರ್ ಡ್ಯಾಶ್ನಲ್ಲಿರುವಂಥ ಎಲಿಮೆಂಟ್ಸು ಸೊ ಇಮೇಜಸ್ ಸೇಮ್ ಇದ್ದು ನಮ್ಗೆ ಇಲ್ಲಿ ಬರೋವಂಥ ಎಲಿಮೆಂಟ್ಸು ಡಿಫ್ರೆಂಟ್ ಆಗಿದ್ರೆ ಅದೆರಡು ಒಂದಕ್ಕೆ ಮ್ಯಾಪ್ ಆಗಿದೆ ಅಂತ ಹೇಳಿ ಅರ್ಥ ಆಗಿಬಿಡುತ್ತೆ ಸೊ ಹಾಗಾಗಿ ಇಮೇಜಸ್ ಸೇಮ್ ಇದ್ರೆ ಎಲಿಮೆಂಟು ಕೂಡ ಸೇಮ್ ಆದರೆ ಆಗ ಅದು 1 ಅಂತ ಹೇಳಿ ಅರ್ಥ ಸೊ ಈ ಕಂಡೀಷನ್ನ ಯಾವ ಫಂಕ್ಷನ್ ಸ್ಯಾಟಿಸ್ಫೈ ಮಾಡುತ್ತೋ ಅದನ್ನು ನಾವು 1 ಫಂಕ್ಷನ್ ಅಂತ ಹೇಳಿ ಕರಿತೀವಿ ಇದ್ರ ಬೇಸಿಸ್ ಮೇಲೆ ನಾವಿಲ್ಲಿ ಪ್ರೂಫ್ ಮಾಡ್ತಾ ಹೋಗಬೇಕು ಸೊ ಫಸ್ಟ್ ಪಾರ್ಟ್ನಲ್ಲಿ ನಾನು ಸೊ ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಡ್ಯಾಶ್ ಈಸ್ ಆನ್ ಈಸ್ 1 ಅಂತ ಹೇಳಿ ಚೂಸ್ ಮಾಡೋಣ ಈಸ್ ಆನ್ ಅಲ್ಲ ಈಸ್ 1 ಅದನ್ನು 1 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ ದೆನ್ ವಿ ಹ್ಯಾವ್ ಟು ಶೋ ದಟ್ ಕರ್ನಲ್ ಕಂಟೈನ್ಸ್ 0 ಎಲಿಮೆಂಟ್ ಓನ್ಲಿ ಸೊ ಕರ್ನಲಲ್ಲಿ 0 ಮಾತ್ರ ಇದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು ಸೊ ಅದಕ್ಕೆ ಈಗ ಹೇಗೆ ಪ್ರೂಫ್ ಮಾಡ್ತೀನಿ ಅಂತ 1 ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ ನಾನು ಎಫ್ ಈಸ್ 1 ಅಂತ ಸೊ ಫಾರ್ ಎ ಬಿಲಾಂಗ್ಸ್ ಟು ಕೆ ಅಂತ ಹೇಳಿ ಚೂಸ್ ಮಾಡೋಣ ಯಾವುದೋ ಒಂದು ಎಲಿಮೆಂಟು ಕೆನಲ್ಲಿದೆ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನು ದಟ್ ಎಲಿಮೆಂಟ್ ಎ ಇಸ್ ಈಕ್ವಲ್ ಟು 0 ಅಂತ ಹೇಳಿ ಪ್ರೂಫ್ ಮಾಡಿಬಿಟ್ರೆ ಕರ್ನಲಲ್ಲಿರುವಂಥ ಎಲಿಮೆಂಟು ಬರೀ 0 ಅಂತ ಹೇಳ್ದಂಗೆ ಆಗುತ್ತೆ
ಹೌದಲ್ವಾ? ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಹೇಳ್ತಿರೋದು? ಸೊ ಹಾಗಾಗಿ ನಾನು ಒಂದು ಎ ಅನ್ನೋದನ್ನ ಚೂಸ್ ಮಾಡ್ತಾ ಇದ್ದೀನಿ. ಕರ್ನಲಲ್ಲಿ ಎ ಅನ್ನೋ ಎಲಿಮೆಂಟ್ ಇದೆ ಅಂದರೆ ಆ ಎಲಿಮೆಂಟು 0 ಎಲಿಮೆಂಟ್ ಆಫ್ ಆರ್ ಡ್ಯಾಶ್ಗೆ ಮ್ಯಾಪ್ ಆಗಿದೆ ಅಂತ ಅರ್ಥ. ಹೌದಾ ಅಲ್ವಾ? ಸೊ ಎಸ್ ಆರ್ ನೋ? ಎ ಅನ್ನೋ ಎಲಿಮೆಂಟು ಕರ್ನಲಲ್ಲಿದೆ ಅಂದರೆ ಆ ಎಲಿಮೆಂಟು 0 ಎಲಿಮೆಂಟ್ ಆಫ್ ಆರ್ ಡ್ಯಾಶ್ಗೆ ಮ್ಯಾಪ್ ಆಗಿದೆ ಅಂತ. ದಟ್ ಮೀನ್ಸ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು 0 ಡ್ಯಾಶ್ ಆಗಿರುತ್ತೆ. ಸೊ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಪ್ರೂಫ್ ಮಾಡಿದೆ this 0 dash can be written as f of 0 ಅಂತ. Because f of 0 is nothing but 0 dash. Because that 0 is always mapped to 0 dash. 0 ಯಾವಾಗಲೂ 0 dashಗೆ ಮ್ಯಾಪ್ ಆಗಿರುತ್ತೆ. f is 1 1 ಅಂತ ಹೇಳಿದ್ವಿ. f is 1 1 ಅಂತ ಹೇಳಿ ಚೂಸ್ ಮಾಡಿದೀವಿ. ನಾನು ಈಗ ತಾನೇ ಹೇಳಿದ್ದೆ f of a is equal to f of b implies a is equal to b ಅಂತ. ಅದು 1 1 ಆಗಿದ್ರೆ ಆ ಪ್ರಾಪರ್ಟಿ ಸ್ಯಾಟಿಸ್ಫೈ ಆಗುತ್ತೆ. ಆ ಪ್ರಾಪರ್ಟಿ ಸ್ಯಾಟಿಸ್ಫೈ ಆದರೆ 1 1 ಆಗಿರುತ್ತೆ. ಸೊ ಇದು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಫಾರ್ಮೆಟ್ ಅಲ್ಲೇ ಇದೆ. ಹಾಗಾಗಿ ಎ ಇಸ್ ಈಕ್ವಲ್ ಟು ಬಿ ಫಾರ್ಮೆಟ್ ಆಗಿರುತ್ತೆ. ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಫಾರ್ಮೆಟ್ ಅಲ್ಲಿರೋದ್ರಿಂದ ಎ ಇಸ್ ಈಕ್ವಲ್ ಟು ಬಿ ಫಾರ್ಮೆಟ್ ನಲ್ಲಿ ಬರಿತಾ ಇದ್ದೀನಿ. ಅದು 1 1 ಆಗಿರೋದ್ರಿಂದ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ. ನೋಡಿ, ಕರ್ನಲ್ ಅಲ್ಲಿ ಒಂದು ಎಲಿಮೆಂಟ್ ನ ಚೂಸ್ ಮಾಡಿದ್ದೆ, ಆ ಎಲಿಮೆಂಟ್ ಏನಾಯ್ತು? 0ಗೆ ಈಕ್ವಲ್ ಆಯ್ತು. ದೇರ್ಫೋರ್ ದಟ್ ಕರ್ನಲ್ ಕಂಟೈನ್ಸ್ 0 ಎಲಿಮೆಂಟ್. ಅರ್ಥ ಆಗ್ತಾ ಇದೆ ನಾ ಹೇಳ್ತಿರೋದು? ನೆಕ್ಸ್ಟ್ ದಟ್ ಕರ್ನಲ್ ಕಂಟೈನ್ಸ್ 0 ಎಲಿಮೆಂಟ್ ಅಂತ ಹೇಳಿ ಚೂಸ್ ಮಾಡಿ ಎಫ್ ಈಸ್ 1 1 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಕಾನ್ವರ್ಸ್ಲಿ, ಅದು ಕಾನ್ವರ್ಸ್ ಪಾರ್ಟ್. ಕಾನ್ವರ್ಸ್ಲಿ ಲೆಟ್ ಕೆ ಈಸ್ ಈಕ್ವಲ್ ಟು 0, ದೆನ್ ವಿ ಹ್ಯಾವ್ ಟು ಪ್ರೂವ್ ಎಫ್ ಈಸ್ 1 1. ಸೊ ಎಫ್ ಈಸ್ 1 1 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅದು ಹೇಗೆ? ಫಾರ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿ ಚೂಸ್ ಮಾಡಿ, ನೆಕ್ಸ್ಟ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಅಂತ ಹೇಳಿ ಕನ್ಸಿಡರೇಷನ್ ಮಾಡಿಕೊಂಡು ಕನ್ಸಿಡರ್ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಹಾಗಂತ ಹೇಳಿ ಚೂಸ್ ಮಾಡಿ, ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿ ಪ್ರೂಫ್ ಮಾಡ್ಬೇಕು. ನಾವು ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹೇಗೆ ಅಂತ? ಎಫ್ ನ 1 1 ಅಂತ ಹೇಳಬೇಕು ಅಂದ್ರೆ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಕನ್ಸಿಡರ್ ಮಾಡಿದ್ದೀನಿ. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹೇಗೆ ಪ್ರೂಫ್ ಮಾಡ್ತೀನಿ ಅಂತ? ಸೊ ಎಫ್ ಆಫ್ ಎ ಮೈನಸ್ ಎಫ್ ಆಫ್ ಬಿ ಇಸ್ ಈಕ್ವಲ್ ಟು 0 ಡ್ಯಾಶ್ ಅಂತ ಬರಿತಾ ಇದ್ದೀನಿ. ಯಾಕೆ ಇಲ್ಲಿ 0 ಡ್ಯಾಶ್ ಬರದೆ? ಸರ್ 0 ಬರಿಬೇಕಾಗಿತ್ತಲ್ವಾ ಅಂತ ನೀವು ಕೇಳ್ಬೋದು. ಎಫ್ ಆಫ್ ಎ ಮತ್ತೆ ಎಫ್ ಆಫ್ ಬಿ ಆರ್ ದ ಎಲಿಮೆಂಟ್ಸ್ ಆಫ್ ಆರ್ ಡ್ಯಾಶ್. ಎಫ್ ಆಫ್ ಎ ಅಂಡ್ ಎಫ್ ಆಫ್ ಬಿ ಆರ್ ದ ಎಲಿಮೆಂಟ್ಸ್ ಆಫ್ ಆರ್ ಡ್ಯಾಶ್. The 0 element of R dash is 0 dash. That's why I write 0 dash. So ನಾವು 0 ಎಲಿಮೆಂಟ್ ನ ಬರಿಬೇಕಿಲ್ಲಿ. ಸೊ ಎಫ್ ಆಫ್ ಎ ಎಫ್ ಆಫ್ ಬಿ ಎಲ್ಲ ಆರ್ ಡ್ಯಾಶ್ ನ ಎಲಿಮೆಂಟ್ಸ್ ಆಗಿರೋದ್ರಿಂದ ನಾನಿಲ್ಲಿ 0 ಎಲಿಮೆಂಟ್ ಆಫ್ ಆರ್ ಡ್ಯಾಶ್ ನೇ ಬರಿಬೇಕು. ಸೊ 0 ಎಲಿಮೆಂಟ್ ಆಫ್ ಆರ್ ಡ್ಯಾಶ್ ಯಾವುದು ಅಂದ್ರೆ 0 ಡ್ಯಾಶ್. ಅದಕ್ಕೆ 0 ಡ್ಯಾಶ್ ನ ಬರ್ದಿದ್ದೀನಿ. ಎಫ್ ಹೋಮೋಮಾರ್ಫಿಸಮ್ ಆಗಿರೋದ್ರಿಂದ ಇದನ್ನ ಎಫ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 0 ಡ್ಯಾಶ್ ಅಂತ ಬರಿಬಹುದು. ಸೊ ನೆಕ್ಸ್ಟ್ ನೋಡಿ, ಎಫ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 0 ಡ್ಯಾಶ್ ಅಂದ್ರೆ ಈ ಎ ಮೈನಸ್ ಬಿ 0 ಎಲಿಮೆಂಟ್ ಆಫ್ ಆರ್ ಡ್ಯಾಶ್ಗೆ ಮ್ಯಾಪ್ ಆಗಿದೆ ಅಂತ. ಎ ಮೈನಸ್ ಬಿ 0 ಎಲಿಮೆಂಟ್ ಆಫ್ ಆರ್ ಡ್ಯಾಶ್ಗೆ ಮ್ಯಾಪ್ ಆಗಿದೆ ಅಂದ್ರೆ ಆ ಎ ಮೈನಸ್ ಬಿ ಅನ್ನೋ ಎಲಿಮೆಂಟು ಕರ್ನಲ್ ಅಲ್ಲಿ ಇರುತ್ತೆ ಅಂತ. ಸೊ ಹಾಗಾಗಿ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಕೆ ಎನ್. ಎ ಮೈನಸ್ ಬಿ ಬಿಲಾಂಗ್ಸ್ ಟು ಕೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ದಟ್ ಕೆ ಕಂಟೈನ್ಸ್ ದ ಎಲಿಮೆಂಟ್ 0 ಓನ್ಲಿ. ಕೆ ನಲ್ಲಿ 0 ಬಿಟ್ಟು ಬೇರೆ ಇನ್ಯಾವುದೇ ಎಲಿಮೆಂಟ್ ಇಲ್ಲ ಅಂತ ಸ್ಟಾರ್ಟಿಂಗ್ಗೆ ಚೂಸ್ ಮಾಡಿದೀವಿ. ಆದ್ರೂ ನಮ್ಗೆ ಇಲ್ಲಿ ಎಂಥದೋ ಒಂದು ಎಲಿಮೆಂಟ್ ಬರ್ತಾ ಇದೆ, ಯಾವುದೋ ಒಂದು ಎಲಿಮೆಂಟು ಕೇನಲ್ಲಿ ಇದೆ ಅಂತ ಹೇಳಿ ಬರ್ತಿದೆ. ಆ ಯಾವುದೋ ಒಂದು ಎಲಿಮೆಂಟು 0ಗೆ ಈಕ್ವಲ್ ಆಗಿರಬೇಕು. ಯಾಕೆ 0ಗೆ ಈಕ್ವಲ್ ಆಗಿರಬೇಕು ಅಂದ್ರೆ ಕರ್ನಲ್ ಅಲ್ಲಿ 0 ಬಿಟ್ಟು ಬೇರೆ ಇನ್ಯಾವುದೇ ಎಲಿಮೆಂಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾವು ಚೂಸ್ ಮಾಡಿರೋದೇ ಹಾಗೆ. ಸೊ ಹಾಗಾಗಿ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಕೆ ಅಂದ್ರೆ ಅದು 0ನೇ ಆಗಿರಬೇಕು. ಸೊ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡಿದ್ರೆ ದಟ್ ಗಿವ್ಸ್ ಎ ಇಸ್ ಈಕ್ವಲ್ ಟು ಬಿ. ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಫ್ ಆಫ್ ಬಿ ಅಂತ ಕನ್ಸಿಡರ್ ಮಾಡಿದ್ವಿ, ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿ ಪ್ರೂಫ್ ಮಾಡಿದೀವಿ. ದೇರ್ ಫೋರ್ ಎಫ್ ಈಸ್ 1 1. ಸೊ ಅದು 1 1 ಪ್ರಾಪರ್ಟಿನ ಸ್ಯಾಟಿಸ್ಫೈ ಮಾಡ್ತಿರೋದ್ರಿಂದ ಎಫ್ ನ ನಾವು 1 1 ಅಂತ ಹೇಳಿ ಹೇಳ್ಬೋದು. ದೀಸ್ 2 ಥಿಯರಮ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಐ ಥಿಂಕ್ ನಾನು ನಿಮ್ಗೆ ಇವೆರಡು ಥಿಯರಮ್ ಏನು ಪ್ರೂಫ್ ಮಾಡಿದೆ ಅದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ ಕೇಸ್ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಒನ್ ಅಂಡ್ ಆಲ್.